ಕಾರ್ಖಾನೆ ಅವ್ರು ನಾವೇ ರೇಟ್ ಕೊಡ್ಬೇಕನ್ನುವಂತದನ್ನ ಅವರಾಗಿನ ಇದನ್ನ ಹೇಳ್ಬೇಕಿದ್ರೆ ನಾವು ಮಾತಾಡ್ತೀವಿ. ಹಂಗ ಇದೇನು ಹುಡುಗಾಟಿಗೆ ಅಲ್ಲ. ನಾವ್ ಎಲ್ಲಾರ ಭಾಷಣ ಮಾಡಿ ಎಲ್ಲಾರ ಮಾತಾಡಿ 4 ಮಂದಿಗೆ ಚಲೋ ಆಗಿ ಹೋಗಾಕ್ ಬಂದಿಲ್ಲ. ನಾವು ಬಳಕ್ ಹುಡ್ಕೊಳಕ್ ಬಂದಿದ್ವಿ. ನಮ್ ಬಳಕ್ ಹುಡ್ಕೋಬೇಕಾಗಿತ್ತಂದ್ರ ನಾವು ರೈತರು ಗಟ್ಟಿಯಾಗಿ ನಿಂತು ಕೇಳಿ ನಾವು ಎಲ್ಲದಕ್ಕೂ ಉತ್ತರ ಕೊಡಕ್ಕೂ ತಯಾರಿದೀವಿ. ಅದನ್ನ ಆಲೋಚನೆ ಮಾಡಿ ಸರ್ಕಾರ ಕಾರ್ಖಾನೆಯವರು ಕೂಡಿ ರೈತರಿಗೆ 5,000 ರೂಪಾಯಿ ಮ್ಯಾಲ ಕೊಟ್ರೆ ಕಬ್ಬು ಬೆಳೆಯಕ್ ಆಕತಿ, ಇಲ್ಲ ಅಂತಂದ್ರೆ ಆಗುದಿಲ್ಲ ಅನ್ನೋದು ನಮಗೆ ಗ್ಯಾರಂಟಿ ಐತಿ. ಯಾಕಂದ್ರೆ ಖರ್ಚನ ಆ ರೀತಿ ಇದಾವ. ನಾವು ಮತ್ತೆ ಎಲ್ಲಿ ತನ ಶೋಷಣೆಗೊಳಗಾಗೋಣ? ನಮ್ ಭೂಮಿ ಬಾದ್ ಮಾಡ್ಕೊಂಡು 12 ತಿಂಗಳು ನೀರು ಹಾಸಿ ನಮ್ ಭೂಮಿಗೇನ ಏನ್ ಭೂಮಿ ನಮ್ ಬರ್ಡ್ ಬಿತ್ತಾವ. ನಾಳೆ ಎಲ್ಲಿ ಹೋಗೋಣ ನಾವು? ಈಗ ರಗಡ್ ಮಂದಿ ಕಬ್ಬು ಹಚ್ಚಿ ಈಗ ಹಳೆ ಹಿಂದಿನ ಭೂಮಿ ಅವರು ಕಬ್ಬು ಬೆಳೆಯೋಲ್ಲ. ಈಗ ಹೊಸ ಭೂಮಿ ಹೋಗಾಕತ್ತಾರ. ಭೂಮಿ ತಗೋಬೇಕಾದ್ರೆ 2 ಲಕ್ಷಕ್ಕೆ 1 ಎಕರೆ ಭೂಮಿ ಐತಿ. ಅದನ್ನೆಲ್ಲ ಲೆಕ್ಕ ಹಾಕ್ಬೇಕಲ್ಲ ನಾವು. ಅದನ್ನ ಅವ್ರಿಗೂ ಈಗ ಒಂದು ಕಾರ್ಖಾನೆ ಕಟ್ಟಾರಪ್ಪ. ಅದ್ರ ಡಸ್ಟಲ್ ನಿಧಿ, ಸವಕಳಿ ನಿಧಿ, ಮತ್ತ ಅನುಪ ನಿಧಿ ಇವನ್ನೆಲ್ಲ ತೆಗೆದಕೇರಿ ಲಾಭಾಂಶ ಎಷ್ಟು ಉಳಿತೈತೆ ಅನ್ನೋದನ್ನ ಲೆಕ್ಕ ತೆಗಿತಾರ. ನಾವ್ ಒಕ್ಕಲ್ತನದಾಗ ಹಂಗ ಮಾಡ್ಬೇಕ. ನಮ್ ಭೂಮಿ ಖರ್ಚು ಎಷ್ಟು ಮಾಡಿವು, ನಮ್ಮ ಭೂಮಿ ಎಷ್ಟು ಬಾರಾಗೈತಿ, ಮುಂದೆ ಬೆಳಿಲಿಕ್ಕಾದ್ರ ಗತಿ ಹೆಂಗ, ಅದನ್ನೆಲ್ಲ ನಾವು ತೆಗೆದಕೇರಿ ನಮಗ್ ರೇಟ್ ವೈಜ್ಞಾನಿಕ ರೇಟ್ ಕೊಡೋದ್ ಕೇಳಾಕತ್ತೀವಿ ನಾವು. ಮತ್ತ ಇದು ಒಂದೊಂದು ಅಲ್ಲ, ಕಬ್ಬು ಒಂದೊಂದು ಅಲ್ಲ. ಈಗ ಮೆಕ್ಕೆಜೋಳ ಇರ್ಬೋದು, ಮತ್ತ ಇವತ್ತು ಉಳಿಗಡ್ಡಿ ಇರ್ಬೋದು, ಇವತ್ತ ಬಾಳ ಇರ್ಬೋದು. ಯಾವ್ದಾ ಬೆಳೆ ಮಾಡ್ಬೇಕಾದ್ರೂ ನಾವು ರೈತರು ಖರ್ಚಿನ ಬಾಬತ್ಗಳು ನೋಡ್ಕೊಂಡು ನಾನು ಬೆಳೆ ಮಾಡ್ತೀವಿ. ಒಂದು ಬೆಳೆಗಾರ ವೈಜ್ಞಾನಿಕ ರೇಟ್ ಕೊಟ್ಟದು ಆ ಬೆಳೆ ಮಾಡಿಪ್ಪ ಅದನ್ನ ಸರ್ಕಾರ ಖರೀದಿ ಮಾಡ್ತೀವಿ ಅಂತ ಹೇಳಿಕೆ ಕೊಡ್ಲೇಬೇಕಿದ್ರ. ಮತ್ ನಾವು ಯಾವ ಆಧಾರದ ಮೇಲೆ ಒಕ್ಕಲ್ತನ ಮಾಡ್ಬೇಕು?